ಇದ್ದೀರಾ ಸುವರ್ಣ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ, ಇವರು ಸವಿತಾ ಕೃಷ್ಣಮೂರ್ತಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ವೀಕ್ಷಕರೇ, ಇವತ್ತು ಸವಿತಾ ಅವರು ಏನು ಮಾಡ್ತಾ ಇದ್ದೀರಾ ಸವಿತಾ? ಎರಡು ಸ್ಪೆಷಲ್ ಜೊತೆಗೆ ತುಂಬ ಈಸಿಯಾಗಿ ಮಾಡುವಂಥ ಡಿಶ್. ಓಕೆ, ಆ ಎರಡು ಸ್ಪೆಷಲ್ ಜೊತೆಗೆ ಈಸಿಯಾಗಿ ಮಾಡುವಂಥ ಡಿಶ್ನ ಹೆಸರೇನು ಅಂತ ಹೇಳ್ತೀರಾ? ಓಕೆ, ಸೊ ಅದರ ಹೆಸರು ಬ್ರೆಡ್ ಹಲ್ವಾ, ಇನ್ನೊಂದು ಶುಂಠಿ ಚಟ್ನಿ. ಓಕೆ, ಸೊ ಬ್ರೆಡ್ ಹಲ್ವಾ ಮತ್ತು ಶುಂಠಿ ಚಟ್ನಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು? ಓಕೆ, ಸೊ ಅದಕ್ಕೆ ಬೇಕಾಗಿರೋದು ಗೋಡಂಬಿ, ಬ್ರೆಡ್, ಹಾಲು, ಕೋವಾ, ತುಪ್ಪ, ಸಕ್ಕರೆ, ಏಲಕ್ಕಿ ಪುಡಿ ಮತ್ತು ದ್ರಾಕ್ಷಿ. ಶುಂಠಿ ಚಟ್ನಿಗೆ ಬೇಕಾಗಿರೋದು ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಸಾಸಿವೆ, ಉಪ್ಪು, ಹಸಿಮೆಣಸಿನಕಾಯಿ. ಓಕೆ, ಸೊ ಫಸ್ಟ್ ಏನು ಮಾಡ್ಕೊಳ್ಳೋಣ? ಫಸ್ಟ್ ನಾವು ತವಾ ಇಟ್ಬಿಡೋಣ. ಸೊ ನಾನಿಲ್ಲಿ ಬ್ರೆಡ್ ಸ್ಲೈಸಸ್ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಸ್ವೀಟ್ ಬ್ರೆಡ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವೀಟ್ ಬ್ರೆಡ್ಡೇ ತೊಗೊಂಡಿದ್ದೀನಿ. ನಿಮಗೆ ಇನ್ನೊಂದು ಬ್ರೆಡ್ ಸಿಗುತ್ತೆ ಗೊತ್ತಾ, ಫುಲ್ ಪ್ಲಮ್ಸ್ ಎಲ್ಲ ಇರುತ್ತೆ. ನೀವು ಅದು ಕೂಡ ಫ್ರೂಟ್ ಬ್ರೆಡ್, ಅದು ಕೂಡ ನೀವು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಯಾಕಂದ್ರೆ ಸ್ವೀಟ್ ಡಿಶ್ ಅಲ್ವಾ, ನಿಮಗೆ ಪ್ಲಮ್ಸ್ ಇರೋದ್ರಿಂದ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಏನು ಎಡ್ಜಸ್ ಇದೆ ಅದನ್ನೆಲ್ಲ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದನ್ನು ಈ ಸ್ಲೈಸನ್ನು ಎಡ್ಜಸ್ ಕಟ್ ಮಾಡ್ಕೊಂಡು, ಸೊ ಫಸ್ಟ್ ನಾವು ಟೋಸ್ಟ್ ಮಾಡ್ಕೋಬೇಕು. ಹೌದು, ತುಪ್ಪದಲ್ಲ? ಹೌದು. ನಾವು ಇದನ್ನು ಆ್ಯಕ್ಚುಲಿ ತುಪ್ಪ ಎಣ್ಣೆ ಹಾಕಿ ಫ್ರೈ ಕೂಡ ಮಾಡ್ಕೋಬೋದು, ಡೀಪ್ ಫ್ರೈ. ಬಟ್ ಹಾಗೆ ಮಾಡೋದಕ್ಕಿಂತ ಕ್ಲೀನಾಗಿ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ರೆ ನಿಮಗೆ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ತುಪ್ಪ ಸವರ್ಬೇಕಾ? ಹಾಂ, ಸ್ವಲ್ಪ. ಸೊ ಬ್ರೆಡ್ ಸ್ಲೈಸಸ್ನ ನಾವು ಈ ರೀತಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡ್ಬಿಡೋಣ. ಇನ್ನೊಂದು ಸ್ವಲ್ಪ ತುಪ್ಪ. ಚೆನ್ನಾಗಿ ರೋಸ್ಟ್ ಮಾಡಿ. ಹಾಂ, ನಾವು ಡೀಪ್ ಫ್ರೈ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಲೈಕ್ ತುಪ್ಪ ಬೇಕಿದ್ರೆ ನಾವು ಈ ಥರ ಹಾಕ್ಬಿಡ್ಬೋದು. ಅದಕ್ಕೆ ನಿಮಗೆ ಜಾಸ್ತಿ ಎಣ್ಣೆ ತುಪ್ಪ ಹಿಡಿಯುತ್ತೆ. ಇದಾದರೆ ನಿಮಗೆ ಅಷ್ಟು ಜಾಸ್ತಿ ಬೇಕನ್ಸಲ್ಲ. ಹೌದು. ಓಕೆ, ಇದು ಗೋಲ್ಡನ್ ಬ್ರೌನ್ ಆಗಬೇಕು. ನಾವು ಬೇಕಿದ್ರೆ ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ಬೋದು. ಸೊ ಒಟ್ಟಿನಲ್ಲಿ ಕ್ರಿಸ್ಪಿ ಆಗಬೇಕು. ನೀವು ಇನ್ನೊಂದು ಸ್ವಲ್ಪ ಹಾಗೆ ರೋಸ್ಟ್ ಮಾಡಿ ತವಾದಲ್ಲಿ ಹಾಗೆ ಇಟ್ಬಿಟ್ರಂತೂ ನಿಮಗೆ ಅದರದ್ದು ಕ್ರಿಸ್ಪ್ ಅಂಶ ಇನ್ನೂ ಹಾಗೆ ಉಳ್ಕೊಳ್ಳುತ್ತೆ. ಹೌದು. ಈ ಸ್ವೀಟ್ ಇದೆಯಲ್ಲ, ಈ ಒಂದು ಡಿಶ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ. ಸಾಮಾನ್ಯ ಬ್ರೆಡ್ನಲ್ಲಿ ಈ ಸ್ವೀಟ್ ಭಾಳ ಚೆನ್ನಾಗಿರುತ್ತೆ. ಆ ಕಡೆ ಎಲ್ಲ ಈ ಬ್ರೆಡ್ ಮೇಲೆ ರಬಡಿ ಹಾಕೊಡ್ತಾರೆ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತಲ್ಲ, ಟೇಸ್ಟಿ ಆಗಿರುತ್ತೆ. ಹೌದು. ಒಂದೊಂದ್ಸಲ ನಾವು ಎಷ್ಟು ಹೆಲ್ತ್ ಕಾನ್ಶಿಯಸ್ ಆಗಿಬಿಡ್ತೀವಿ. ಅದೇ ಒಂದೊಂದ್ಸಲ ಏನು ಅನ್ಸ್ಬಿಡುತ್ತೆ ಗೊತ್ತಾ, ಕೊಟ್ಟಿರೋದು ಒಂದು ಲೈಫ್ ಚೆನ್ನಾಗಿ ತಿನ್ನೋಣ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ತುಂಬಾ ಚೆನ್ನಾಗಿದ್ದಾರೆ ಆ ಥರ ಯೋಚನೆ ಮಾಡೋರು. ಹಾಗೆ ಈಗ ಇತ್ತೀಚಿನ ಒಂದು ಜನರೇಷನ್ ಅಲ್ಲಿ ಏನಾಗ್ಬಿಟ್ಟಿದೆ, ಹೆಲ್ತ್ ಕಾನ್ಶಿಯಸ್ ಅಂದ್ರೆ ಹಿಂದಿನ ಒಂದು ಪೊಲ್ಯೂಷನ್ ಫ್ರೀ ಇವಾಗ ಇಲ್ಲ ನಮ್ಮಲ್ಲಿ. ಸೊ ಆದಷ್ಟು ನಮ್ಮಲ್ಲಿ ಆ ಥರ ಒಂದು ಕಂಡೀಷನ್ಸ್ ಇಲ್ಲ. ಸೊ ವೆಜಿಟೇಬಲ್ಸ್ ಆಗಲಿ, ಎಲ್ಲ ಹಣ್ಣು ತರಕಾರಿ ಅಂದ್ರೆ ಸೊಪ್ಪುಗಳಾಗ್ಲಿ, ಯಾವುದ್ರಲ್ಲೂ ನಮಗೆ ಆ ಫ್ರೆಶ್ನೆಸ್ ಇಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ಆರೋಗ್ಯದ ಕಡೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಟ್ಟಕ್ಕಾದ್ರೂ ನಾವು ಒಂದು ಕಾಳಜಿ ವಹಿಸಬೇಕು. ಓಕೆ, ಸೊ ಈ ಥರ ಇದು ರೋಸ್ಟ್ ಆಗಿದೆ. ಅದು ಹೇಳ್ತಾರಲ್ಲ, ಬಾಯಿ ತನಕ ಹೋಗೋದು ರುಚಿ ಅಂತೆ, ಅದಾದ್ಮೇಲೆ ಹೋಗೋದು ಒಳ್ಳೆ ಆಹಾರ ತಗೊಂಡ್ರೆ ಆರೋಗ್ಯವಾಗಿರ್ತೀವಿ. ಅದೇ ರಾಂಗ್ ಥಿಂಗ್ಸ್ ತಿಂದ್ರೆ ಆರೋಗ್ಯ. ಹಳೆ ಕಾಲದಲ್ಲಿ ಅಂದ್ರೆ ನಮ್ಮ ಅಜ್ಜಿ ತಾತ ಅವರೆಲ್ಲ ನಮಗೆ ಹೇಳೋರು, ಮೈ ತುಂಬಾ ಕೆಲಸ ಮಾಡಬೇಕು, ಹೊಟ್ಟೆ ತುಂಬಾ ಊಟ ಮಾಡಬೇಕು, ಆವಾಗ ನಮಗೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಕರೆಕ್ಟ್. ಅದು ಬಿಟ್ಬಿಟ್ಟು ನೀವು ಚೆನ್ನಾಗಿ ತಿಂದ್ಬಿಟ್ಟು ಆರಾಮ್ಸೆ ಮಲ್ಕೊಂಡಿದ್ರೆ ನಿಮಗೆ ಯಾವುದೇ ತರದ ಆರೋಗ್ಯ ನಿಮಗಿರಲ್ಲ ಅಂತ. ಕರೆಕ್ಟ್.
ಆ ಫುಡ್ಡಲ್ಲಿ ನಮ್ಗೆ ಅಷ್ಟು ನ್ಯೂಟ್ರಿಷನ್ಸ್ ನಾವು ಹುಡುಕ್ತಾ ಇರಬೇಕಾಗತ್ತೆ. ಯಾವುದರಲ್ಲಿ ನಮಗೆ ಎಷ್ಟು ನ್ಯೂಟ್ರಿಷಿಯಸ್ ಫುಡ್ ನಮಗೆ ಸಿಗುತ್ತೆ, ಅದರಿಂದ ನಮಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದನ್ನ ನಾವು ಗಮನ ಇಟ್ಕೊಂಡೇ ನಾವು ದಿನನಿತ್ಯದ ಆಹಾರನ ನಾವು ಬಳಸಬೇಕಾಗತ್ತೆ. ಮಕ್ಳಿಗಂತೂ ಈಗ ಆಗಿನ ಕಾಲದಲ್ಲಿ ಆ ನ್ಯೂಟ್ರಿಷನಲ್ ವ್ಯಾಲ್ಯೂ ಅದೆಲ್ಲ ಹೆಂಗ್ ಗೊತ್ತಾಗ್ತಿರ್ಲಿಲ್ಲ. ಆ ಕಾಲಕ್ಕೆ ಆ ಅಡಿಗೆಯನ್ನ ತಿನ್ನೋರು. ಸೊ ಅದೇ ನಿಮ್ಗೆ ಆ ಟೈಮ್ನಲ್ಲಿ ಹೌದು ನ್ಯೂಟ್ರಿಷನ್ ಮೇನ್ ನನ್ನ ಪ್ರಕಾರವಾಗಿ ನಮ್ಮ ತಾತ ಏನು ಹೇಳೋರು ಅಂತಂದ್ರೆ, ಇವಾಗ ಅವ್ರೇನು ಆಗಿನ ಕಾಲದಲ್ಲಿ ಏನು ನಾವು ಫಾರ್ಮರ್ಸ್ ಎಲ್ಲ ಏನು ಬೆಳೆಸ್ತಾ ಇದ್ರು, ಅದು ಆ ಒಂದು ತರಕಾರಿಯಲ್ಲಿ ಅಷ್ಟು ಒಂದು ಗೊತ್ತಾಗ್ತಾ ಇತ್ತಂತೆ. ಅದು ನಾವು ತರಕಾರಿ ಕೈಯಲ್ಲಿ ತಗೊಂಡ್ರೆ ಅದ್ರ ತೂಕ ಗೊತ್ತಾಗ್ತಾ ಇತ್ತಂತೆ. ನ್ಯೂಟ್ರಿಷಿಯಸ್ ಅದ್ರಲ್ಲಿ ಗೊತ್ತಾಗ್ತಾ ಇತ್ತು, ನ್ಯೂಟ್ರಿಷನಲ್ ವ್ಯಾಲ್ಯೂ ಅದ್ರಲ್ಲಿ ಇರ್ತಿತ್ತು ಅಂತ ನಮ್ಮ ತಾತ ಹೇಳೋರು. ಕೈಯಲ್ಲಿ ತಗೊಂಡ್ರೆ ಗೊತ್ತಾಗ್ತಾ ಇತ್ತು ಕಣೋ, ಈಗ ಎಲ್ಲಿದೆ ಅಂತ ಹೇಳೋರು ನಮ್ಮ ತಾತ. ಸೊ ಇಟ್ಸ್ ಲೈಕ್ ದಟ್. ಇವಾಗ ಹಂಗೆಲ್ಲಿದೆ. ಓಕೆ, ಸೊ ಇದನ್ನ ಈ ತರ ರೋಸ್ಟ್ ಮಾಡಿದ್ದೇವೆ. ಓಕೆ, ಈ ತರ ಅದು ಚೆನ್ನಾಗಿ ರೋಸ್ಟ್ ಆದಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ ಅಲ್ವಾ ಎಲ್ಲ. ಚೆನ್ನಾಗಿ ಇದು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ಇಲ್ಲಿ ಏನಾದ್ರು ಇಡಬೇಕಾ ಮತ್ತೆ? ಏನು ಬೇಡ ಸದ್ಯಕ್ಕೆ. ಸೊ ನನಗೆ ಪ್ಯಾನ್ ಕೊಟ್ಬಿಡಿ ಸ್ವಾತಿ ಅವರೇ. ಈಗ ಈ ಪ್ಯಾನಲ್ಲಿ ನಾನು ಹಾಲು ಹಾಕ್ತೀರಾ? ಹಾಲು ತಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟಷ್ಟೇ ಹಾಲು ತಗೊಳ್ಳೋಣ. ಓಕೆ, ನಾನಿಲ್ಲಿ ಗಟ್ಟಿ ಹಾಲು ತಗೊಂಡಿದ್ದೀನಿ, ನೀರು ಬೆರೆಸಲಿಲ್ಲ. ಸೊ ಇದಕ್ಕೆ ಈ ಬ್ರೆಡ್ ಏನಿದೆ ಈ ಥರ ನೆನೆಸ್ಬಿಟ್ಟು ಇದರಲ್ಲಿ ರೆಡಿ ಮಾಡ್ಕೊಂಡ್ಬಿಡೋಣ. ಇದು ಮಿನಿಮಮ್ ಒಂದು 15 to 20 ಮಿನಿಟ್ಸ್ ಚೆನ್ನಾಗಿ ನೆನಿಬೇಕು. ಇದಿಷ್ಟು ಹಾಕೊಂಡ್ಬಿಡೋಣ. ನಾವು ಜಾಸ್ತಿ ಉಳಿದಿರೋದು ಮೇಲ್ಗಡೆ ಸುಮ್ಮನೆ ಸ್ವಲ್ಪ ಹಾಕೊಂಡ್ಬಿಡೋಣ. ಆಮೇಲೆ ನಮಗೆ ಬೇಕು ಅಂತಂದ್ರೆ ನಾವು ಬೇಕಿದ್ರೆ ಇನ್ನಷ್ಟು ಹಾಕೋಬಹುದು, ಹಾಲು ಹಾಕೋಬಹುದು. ಓಕೆ, ಸೊ ಇದು ರೆಡಿ ಆಗಿದೆ. ಇದು ಚೆನ್ನಾಗಿ ಸೋಕ್ ಆಗಲಿ. ಸೊ ಇದನ್ನ ಸೋಕ್ ಆಗ್ಲಿಕ್ಕೆ ಬಿಟ್ಬಿಡೋಣ. ನೆಕ್ಸ್ಟ್ ಏನಿದೆ ನಮ್ಮ ಇನ್ನೊಂದು ರೆಸಿಪಿ, ಇಲ್ಲಿ ನಾವು ಶುಂಠಿ ಚಟ್ನಿ ರೆಡಿ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಮಿಕ್ಸಿ ಜಾರ್ಗೆ ನಾವಿಲ್ಲಿ ಕಾಯಿ ತುರಿ ಸ್ವಲ್ಪ, ಆಮೇಲೆ ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಅನುಸಾರ. ಇಲ್ಲಿ ಶುಂಠಿ ಕೂಡ ಸ್ವಲ್ಪ ಖಾರ ಇರೋದ್ರಿಂದ ನಾವು ಹಸಿಮೆಣಸಿನಕಾಯಿ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಒಳ್ಳೇದು. ಹೌದು, ಆಮೇಲೆ ಶುಂಠಿ ನಾವಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಶುಂಠಿ. ಹೌದು ಹೌದು. ಆಮೇಲೆ ಬೆಳ್ಳುಳ್ಳಿ ಬೇಡ, ಬರೀ ಶುಂಠಿನೇ ಸಾಕು ಅಂದರೆ ನೀವು ಬರೀ ಶುಂಠಿನೇ ಹಾಕೋಬಹುದು. ಓಕೆ, ಆಮೇಲೆ ಸ್ವಲ್ಪ ಸಕ್ಕರೆ ಟೇಸ್ಟಿಗೆ. ಸ್ಪೂನ್ ಕೊಡಿ ಸಾಕಾರೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಸೊ ನಾನು ಇದನ್ನು ಹೋಗಿ ಗ್ರೈಂಡ್ ಮಾಡ್ಕೊಂಡ್ಬರ್ತೀನಿ. ನೀರು ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿ ನಮ್ಮ ಚಟ್ನಿ ಕೂಡ ರೆಡಿ ಆಗಿದೆ. ಓಕೆ, ಒಂದು ಸರ್ವಿಂಗ್ ಬೌಲ್ ಕೊಡಿ. ಆಮೇಲೆ ನೋಡಿ, ಈ ಚಟ್ನಿಗೆ ನಾವು ಶುಂಠಿ ಹುಣಸೆ ಹಣ್ಣು, ಕೊತ್ತಂಬರಿ, ಕರಿಬೇವಿನ ಎಲೆ ಅವೆಲ್ಲ ಯಾವುದು ಬಳಸ್ತಾ ಇಲ್ಲ. ಸಿಂಪಲ್ ಆದಂತಹ ಚಟ್ನಿ ಇದು. ಓಕೆ, ಸೊ ಇದು ರೆಡಿ ಆಗಿದೆ. ಓಕೆ, ಇಲ್ಲಿ ಒಗ್ಗರಣೆ ಕೊಟ್ಬಿಡೋಣ ಇದಕ್ಕೆ. ಅಲ್ಲಿವರೆಗೂ ಅದು ರೆಡಿ ಆಗುತ್ತೆ. ಓಕೆ, ಯಾಕಂದ್ರೆ ಬ್ರೆಡ್ಡು ಹಾಲಲ್ಲಿ ಚೆನ್ನಾಗಿ ನೆನಿಬೇಕು, ಆಗ ನಿಮಗೆ ಅದ್ರದ್ದು ಹಲ್ವಾ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಬರೀ ಸಾಸಿವೆ ಒಂದೇ ಸಾಕು. ನಿಮಗೆ ಬೇಕು ಅಂದರೆ ಒಂದೆರಡು ಹಸಿಮೆಣಸಿನ್ಕಾಯಿ ಬೇಕಿದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಫ್ಲೇವರ್ಗೆ. ಓಕೆ, ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಒಂದು ಸ್ವಲ್ಪ ಸಾಸಿವೆ, ಅಲ್ಲಿ ಜೀರ್ಣಶಕ್ತಿಗಂತೂ ಶುಂಠಿ. ಹೌದು, ಇನ್ಫ್ಯಾಕ್ಟ್ ಇದನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ನಾವು ಅನ್ನಕ್ಕೂ ಬಳಸ್ಕೋಬಹುದು. ಒಂಚೂರು ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡ್ರೇನು ಚೆನ್ನಾಗಿ ಮಾಡ್ಬೋದು. ಆಕ್ಚುಲಿ ಈ ಒಂದು ಚಟ್ನಿ ನಾನು ರೆಡಿ ಮಾಡಿದ್ದೀನಿ. ಇದಕ್ಕೆ ನೀವು ಈಗೇನು ಹೇಳಿದಿರಿ ಮೊಸರು ಹಾಕ್ಬೋದು.
ಸೊ ಇದಕ್ಕೆ ನಾವು ಮೊಸರು ಕೂಡ ಹಾಕೊಂಡು ತಿನ್ಬೋದು. ಸೌತೆಕಾಯಿ ಬೇಕಿದ್ರೆ ಇದಕ್ಕೆ ಹಾಕೋಬಹುದು. ನಿಮಗೆ ಏನ್ ಬೇಕು ಅದನ್ನ ಮಿಕ್ಸ್ ಮಾಡಿ ಸಾಮಾನ್ಯ ಆ ಕಡೆ ಎಲ್ಲ ತಂಬಳಿ ಅಂತ ಮಾಡ್ತಾರಲ್ವಾ, ಸೊ ಒಂದು ಶುಂಠಿ ಮತ್ತೆ ಬೆಳ್ಳುಳ್ಳಿ ತಂಬಳಿ ಅಂತ ಹೆಸರು. 100% ಅಕ್ಕಿ ರೊಟ್ಟಿ ಜೊತೆ ಅಂತೂ ಇದು ಚೆನ್ನಾಗಿರುತ್ತೆ. ಆಮೇಲೆ ರಾಗಿ ರೊಟ್ಟಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ಸಾಸಿವೆ ಸಿಡಿತಾ ಇದೆ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋತೀನಿ. ಸ್ಟವ್ ಆಫ್ ಮಾಡಿಬಿಡೋಣ, ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿದ ತಕ್ಷಣ ಸಿಡಿಯುತ್ತೆ, ಪಟ 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 ಅಂತ ಸಿಡಿಯುತ್ತೆ. ಓಕೆ, ಸೊ ನಮ್ಮ ಚಟ್ನಿ ರೆಡಿ ಆಗಿದೆ. ಒಂದು ಸರ್ವಿಂಗ್ ಪ್ಲೇಟ್ ಕೊಟ್ಬಿಡಿ. ಸೊ ಇಲ್ಲಿ ನಮ್ಮ ಚಟ್ನಿ ರೆಡಿ ಆಗಿದೆ. ನೆಕ್ಸ್ಟ್ ಇಲ್ಲಿ ಹಲ್ವಾ ಇಟ್ಬಿಟ್ರೆ ಆಗೋಯ್ತು. ಓಕೆ, ಸೊ ಈಗ ಪ್ಯಾನನ್ನ ಇವಾಗ ಒಲೆ ಮೇಲೆ ಇಟ್ಕೊಂಡ್ಬಿಡೋಣ. ಓಕೆ, ಸೊ ಎಲ್ಲಿವರೆಗೂ ಬಂತು ನೋಡಿ, ಅಷ್ಟು ಹಾಲು ಹೀರ್ಕೊಂಡ್ಬಿಟ್ಟಿದೆ. ಸೊ ಈಗ ಮ್ಯಾಶ್ ಮಾಡ್ಕೋಬೇಕು. ನಿಮಗೆ ಬೇಕು ಅಂದರೆ ಇನ್ನೊಂದು ಚೂರು ಹಾಲು ಕೂಡ ಹಾಕೋಬಹುದು. ನನಗೆ ಅನ್ನದ ಸೌಟ್ ಕೊಡಿ ಸ್ವತಃ. ನೀವು ಇದನ್ನ ಹಾಲಲ್ಲಿ ಎಷ್ಟು ನೆನೆಸ್ತೀರೋ ಅಷ್ಟು ಟೇಸ್ಟ್ ಆಗುತ್ತೆ. ಮಿನಿಮಮ್ 15 to 20 ಮಿನಿಟ್ಸ್ ನೆನೆಸಿದ್ರು ಸಾಕು. ಅಂದ್ರೆ ಇದು ನಿಮಗೆ ಸ್ವಲ್ಪ ಡಿಪ್ ಮಾಡಿದ್ರು ಸಾಫ್ಟ್ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ನೀವು ನೆನೆಸಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಸೊ ಈ ತರ ಇದನ್ನ ನಾವು ತುಂಬಾ ಸ್ಮ್ಯಾಶ್ ಮಾಡೋದು ಬೇಡ, ಜಸ್ಟ್ ಅದು ಬ್ರೆಡ್ ಇದಾದ್ರೆ ಅಷ್ಟೇ ಸಾಕು. ಈಗ ಇದಕ್ಕೆ ಸ್ವಲ್ಪ ಕೋವಾ ಬಂದ್ಬಿಟ್ಟು ಆಪ್ಷನಲ್. ಓಕೆ, ಬಟ್ ಅದು ನಾನು ಹಾಕ್ತಾ ಇದ್ದೀನಿ, ಹಲ್ವಾ ಅಲ್ವಾ, ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಓಕೆ, ವೀಕ್ಷಕರಿಗೆ ಪ್ರಾಪರ್ ಬ್ರೆಡ್ ಫ್ಲೇವರ್ ಬೇಕು ಅಂದ್ರೆ ಖೋವಾ ನೆಸೆಸಿಟಿ ಇಲ್ಲ ಅಂದ್ರೆ ಖೋವಾ ಹಾಕೋಬಹುದು. ಬಿಕಾಸ್ ನಾವು ಆಸ್ ಇಟ್ ಇಸ್ ಹಾಲು ಬಳಸ್ತಾ ಇದೀವಿ, ಸೊ ಮಿಲ್ಕ್ ರಿಚ್ ಆಗಿರುತ್ತೆ. 100%. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ತೀನಿ. ಈಗ ಅದಷ್ಟು ಹೀರ್ಕೊಂಡ್ಬಿಟ್ಟಿದೆ. ಸೊ ನೀವು ಇಷ್ಟು ಹಾಕಿದ್ರು ಅದು ಹೀರ್ಕೊಳ್ಳುತ್ತೆ. ಇದು ಇನ್ಫ್ಯಾಕ್ಟ್ ಈ ಹಲ್ವಾ ಎಲ್ಲ ಪೂರಿಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಅನ್ಸುತ್ತಲ್ವಾ? ಹೌದು. ಇದು ಲೈಕ್ ಕೋಲ್ಡ್ ತಿಂದರೆ, ಅಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಸ್ಪೂನ್ ಕೊಡಿ ಸೌತೆಯವರೇ. ಹಾಕಿ ಸಕ್ಕರೆ ಹಾಕಿದ ಕೂಡಲೇ ನಿಮಗೆ ಅದರದ್ದು ಆ ಒಂದು ಕ್ಯಾರಮಲ್ ಎಲ್ಲ ಹೇಗೆ ಫುಲ್ಲು ಚೇಂಜ್ ಆಗಿಬಿಡುತ್ತೆ, ಸಿರಪ್ ಥರ ಟರ್ನ್ ಆಗಿಬಿಟ್ರೆ ನಿಮಗೆ ಬ್ರೆಡ್ಡು ಒಂಥರ ಸಾಫ್ಟ್ ಆಗಿಬಿಡುತ್ತೆ. ನಿಮಗೆ ಸಕ್ಕರೆ ಇನ್ನೊಂದು ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಓಕೆ, ಇದೊಂದು ಚೂರು ಸಕ್ಕರೆ ಕರಗಿದ ಮೇಲೆ ತುಪ್ಪ ಹಾಕಿದ್ರೆ, ಆಮೇಲೆ ನಾವು ಬ್ರೆಡ್ ಹಾಕಿರೋದ್ರಿಂದ ಅದು ಒಂದು ಸ್ವಲ್ಪ ಕುದಿದ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಅದರದ್ದು ಹಸಿ ವಾಸನೆ ಥರ ನಿಮಗೆ ಬ್ರೆಡ್ ಫ್ಲೇವರ್ದು ಬರುತ್ತೆ. ಹಾಕ್ಲಾ ಇನ್ನೊಂದು ಸ್ವಲ್ಪ ಅದು ಬಾಣಲಿಯಿಂದ ಒಂದು ಸ್ವಲ್ಪ ಬಿಟ್ಕೋಬೇಕು. ಬಿಟ್ಕೋತಾ ಇದೆ ಅಂದಾಗ ನಮಗೆ ತುಪ್ಪ ಹಾಕಿದ್ರೆ ಒಳ್ಳೇದು. ಓಕೆ, ಈಗ ಹಾಕಿ ಸ್ವಾತಿಯವರೇ, ಇನ್ನೊಂದು ಸ್ಪೂನ್ ಹಾಕಿ. ಸಾಕು. ಸೊ ಒಂದು ರೀತಿ ಪುಡ್ಡಿಂಗ್ ಥರ. ಸೊ ಇದಿಷ್ಟೇ, ಇದು ರೆಡಿ ಆಗಿದೆ. ಓಕೆ, ಸೊ ಇದು ರೆಡಿ ಆಗಿದೆ. ಇದನ್ನ ನಾವು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಿಬಿಡೋಣ. ನೀವು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋ ಅಷ್ಟರಲ್ಲಿ ನಾನು ಒಂದು ಸಣ್ಣ ಬ್ರೇಕ್. ಓಕೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮನೆ ಅಡುಗೆ. ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ತಗೋಣ. ಬ್ರೇಕಿನ ನಂತರ ನರಗಳ ದೌರ್ಬಲ್ಯತೆ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಯು ಟೇಕ್ ಅ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ವೀಕ್ಷಕರೇ, ನಾನು ಬ್ರೇಕ್ ಹೋಗೋಕೆ ಮುಂಚೆ ನಿಮ್ಗೆ ಹೇಳಿದ್ದೆ ನರಗಳ ದೌರ್ಬಲ್ಯತೆ ಬಗ್ಗೆ ನಾನು ಟಿಪ್ಸನ್ನು ಕೊಡ್ತೀನಿ ಅಂತ. ಕೆಂಪು ಕಲ್ಸಕ್ಕರೆ, ಬಾದಾಮಿ ಮತ್ತು ಸೋಂಪು ಇದಿಷ್ಟು ಸಮ ಪ್ರಮಾಣದಲ್ಲಿ ಪುಡಿ ಮಾಡ್ಕೊಂಡು ಇಟ್ಕೋಬೇಕು. ಇದನ್ನು ರಾತ್ರಿ ಮಲ್ಗೋಕೆ ಮುಂಚೆ ಬೆಚ್ಚಗೆ ಅಥವಾ ಬಿಸಿ ನೀರಿನಲ್ಲಿ 1 ಚಮಚ ಮಿಕ್ಸ್ ಮಾಡಿಕೊಂಡು ಪ್ರತಿ ರಾತ್ರಿ ಕುಡಿಯೋದ್ರಿಂದ ನರಗಳ ದೌರ್ಬಲ್ಯತೆ, ನರಗಳಿಗೆ ಸಂಬಂಧಿಸಿದ ಏನೇ ಪ್ರಾಬ್ಲಮ್ಸ್ ಇದ್ದರೂ ನಿವಾರಣೆ ಆಗುತ್ತೆ. ಕನಿಷ್ಠ ಪಕ್ಷ 48 ದಿನ ಆದರೂ ಮಾಡಬೇಕು. 2 ದಿನ ಮಾಡಿ ಏನು ಪ್ರಯೋಜನ ಆಗಲಿಲ್ಲ ಅಂತ ಹೇಳಬಾರ್ದು. 48 ದಿನ ಮಾಡಿದ್ರೆ ಅದರ ಉಪಯೋಗ ನಿಮಗೆ ಸಿಗುತ್ತೆ. ಟ್ರೈ ಮಾಡಿ. ಸೊ ಈಗ ನಮ್ಮ 2 ಡಿಶ್ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ನಾವು ದ್ರಾಕ್ಷಿ ಗೋಡಂಬಿ ಹಾಕಿ
ಫಿನಿಶಿಂಗ್ ಟಚ್ ಕೊಟ್ಬಿಡೋಣ. ಓಕೆ, ಸೊ ಅದಕ್ಕೆ ನಾವು ಒಂಚೂರೀಗ ಹುರ್ಕೋಬೇಕು. ಸ್ಪೂನಷ್ಟು ತುಪ್ಪ. ಆಮೇಲೆ ಈ ಒಂದು ಸ್ವೀಟ್ಗೆ ನಿಮಗೆ ಜಾಸ್ತಿ ತುಪ್ಪ ಎಲ್ಲ ಹಿಡಿಯಲ್ಲ, ಲೈಟ್ ಆಗಿದ್ರೆ ಅದೇ ಬಿಕಾಸ್ ಜಸ್ಟ್ ಅದು ಹೌದು ದ್ರಾಕ್ಷಿ ಗೋಡಂಬಿ ಹುರಿಯಕ್ಕೆ ಮಾತ್ರ ನಮಗೆ ತುಪ್ಪ ಬೇಕು. ಓಕೆ, ಸೊ ಇದಕ್ಕೆ ಫಸ್ಟ್ ಗೋಡಂಬಿ ಹಾಕೊಂಡ್ಬಿಡೋಣ. ಗೋಡಂಬಿ ಫ್ರೈ ಆಗ್ತಾ ಇದೆ, ಅದಕ್ಕೆ ನಾವು ದ್ರಾಕ್ಷಿ ಕೂಡ ಹಾಕೊಂಡ್ಬಿಡೋಣ. ನೀವು ಇದಕ್ಕೆ ಇದೇ ಡ್ರೈ ಫ್ರೂಟ್ಸ್ ಹಾಕಬೇಕು ಅಂತ ಏನಿಲ್ಲ, ಬೇಕಾದ್ರೂ ಯಾವ ಡ್ರೈ ಫ್ರೂಟ್ಸ್ ಬೇಕಿದ್ರು. ಇನ್ಫ್ಯಾಕ್ಟ್ ಬಾದಾಮಿ ಸಣ್ಣಕ್ಕೆ ಹೆಚ್ಕೊಂಡು ಮೇಲೆ ಉದಿಸಿದ್ರು ಚೆನ್ನಾಗಿರುತ್ತೆ. ಖಂಡಿತ. ಓಕೆ, ಇದು ರೆಡಿ ಆಗಿದೆ. ಇದು ಹಾಕಕ್ಕೆ ಮುಂಚೆ ಸ್ವಲ್ಪ ಏಲಕ್ಕಿ ಪುಡಿ ಮೇಲ್ಗಡೆ ಹಾಕೋಣ. ನಾವು ಬೇಕಿದ್ರೆ ಫುಲ್ ಹಾಕಿಬಿಟ್ಟು ನಾವು ಸ್ಪ್ರಿಂಕಲ್ ಕೂಡ ಮಾಡ್ಕೋಬೋದು. ನಾನು ಇವಾಗ ಮೇಲ್ಗಡೆ ಹಾಕ್ತಾ ಇದ್ದೀನಿ, ಅದ್ರದ್ದು ಪರಿಮಳ ಚೆನ್ನಾಗಿರುತ್ತೆ. ಕರೆಕ್ಟ್, ನಾವು ಮಿಕ್ಸ್ ಮಾಡ್ಕೊಂಡು ತಿಂದಾಗ ನಿಮಗೆ ಓಕೆ. ಸೊ ನಮ್ಮ ಬ್ರೆಡ್ ಹಲ್ವಾ ಜೊತೆಗೆ ಶುಂಠಿ ಚಟ್ನಿ ನಿಮಗೋಸ್ಕರ ಮತ್ತೆ ನಮ್ಮ ಪ್ರಿಯ ವೀಕ್ಷಕರಿಗೋಸ್ಕರ ಸವಿಯಲು ಸಿದ್ಧವಾಗಿದೆ. ಥ್ಯಾಂಕ್ ಯು ಸವಿತಾ ಅವರೇ. ವೀಕ್ಷಕರೇ, ಬ್ರೆಡ್ ಹಲ್ವಾ ಮತ್ತು ಶುಂಠಿ ಚಟ್ನಿ ಮಾಡೋ ವಿಧಾನ. ಮೊದಲು ಬ್ರೆಡ್ಡಿನ ಕೊನೆಗಳನ್ನು ಕಟ್ ಮಾಡಿಕೊಂಡು ಕಾದ ಹೆಂಚಿನ ಮೇಲೆ ತುಪ್ಪ ಸವರಿ ರೋಸ್ಟ್ ಮಾಡಿಕೊಳ್ಳಿ. ಈಗ ಇದನ್ನು ಹಾಲಿನಲ್ಲಿ ನೆನೆಸಿ. ನಂತರ ಒಂದು ಪ್ಯಾನಿನಲ್ಲಿ ನೆನೆಸಿದ ಬ್ರೆಡ್ಡನ್ನು ಹಾಕಿ ಬಾಡಿಸಿಕೊಂಡು ಇದಕ್ಕೆ ಕೋವಾ, ಸಕ್ಕರೆ, ತುಪ್ಪ ಹಾಕಿ ಚೆನ್ನಾಗಿ ಹೊಂದಿಸಿ. ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಹಾಕಿ ಸಿದ್ಧ ಮಾಡಿಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸಕ್ಕರೆ, ಉಪ್ಪು ಹಾಕಿ ರುಬ್ಬಿಕೊಂಡು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಇದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ ಹಾಕಿ ಸಿದ್ಧ ಮಾಡಿಕೊಂಡು ಶುಂಠಿ ಚಟ್ನಿಯೊಂದಿಗೆ ಬ್ರೆಡ್ ಹಲ್ವಾ ಸರ್ವ್ ಮಾಡಿದರೆ ಶುಂಠಿ ಚಟ್ನಿ ಹಾಗೂ ಬ್ರೆಡ್ ಹಲ್ವಾ ಸವಿಯಲು ಸಿದ್ಧ. ಬ್ರೆಡ್ ಹಲ್ವಾ ಮತ್ತು ಶುಂಠಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ? ಈಗ ಟೇಸ್ಟ್ ಮಾಡೋ ಸಮಯ. ಎಸ್, ಫಸ್ಟ್ ನಾನು ಚಟ್ನಿ ಟೇಸ್ಟ್ ಮಾಡ್ತೀನಿ. ನಮಗೆ ಗೊತ್ತು, ನಿಮಗೆ ಖಾರ ಅಂದರೆ ತುಂಬ ಇಷ್ಟ ಅಂತ. ಶುಂಠಿ ಫ್ಲೇವರ್ ಇಷ್ಟ ಆದವ್ರಿಗೆ ಭಾಳ ಇಷ್ಟ ಆಗುತ್ತೆ. ಶುಂಠಿ ಫ್ಲೇವರ್ ತುಂಬ ಅಂದರೆ ತುಂಬ ಪ್ರಾಮಿನೆಂಟ್ ಆಗಿದೆ. ಜೊತೆಗೆ ಹಸಿ ಹಾಕಿರೋದ್ರಿಂದ ಆ ಘಾಟೆಲ್ಲ ಇಂಟ್ಯಾಕ್ಟ್ ಆಗಿದೆ. ನೀವು ಹುಳಿ ಹಾಕಿಲ್ಲ, ಬಟ್ ಇಲ್ಲಿ ಬೇಕು ಅನಿಸಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿದೆ ಟೇಸ್ಟು. ಮತ್ತು ನೀವು ಹೇಳಿದಾಗೆ ಅಕ್ಕಿ ರೊಟ್ಟಿಗೆ ಭಾಳ ಚೆನ್ನಾಗಿರುತ್ತೆ. ಸೊ ಈಗ ನಾನು ಬ್ರೆಡ್ ಹಲ್ವಾ ಟೇಸ್ಟ್ ಮಾಡ್ತೀನಿ. ತುಂಬ ಬಿಸಿ ಇದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸವಿತಾ ಅವರೇ. ಸಿಂಪಲ್ಲಾಗಿ ಮ್ಯಾಶ್ಡ್ ಜಾಮೂನ್ ಹೇಗೆ ಮಾಡ್ಬೋದು ಅಂತ ಹೇಳ್ತಿದ್ದೀರಾ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಟೇಸ್ಟು ಅಂದರೆ, ಜಾಮೂನನ್ನು ಚೆನ್ನಾಗಿ ಮ್ಯಾಶ್ ಮಾಡಿದ್ರೆ ಹೇಗಿರುತ್ತೆ ಗೊತ್ತಾ? ಆ ಒಂದು ರಿಚ್ನೆಸ್ ಇರುತ್ತೆ, ಆ ಸ್ಮೂತ್ನೆಸ್ ಇರುತ್ತೆ, ಆ ಸಾಫ್ಟ್ನೆಸ್ ಇರುತ್ತೆ, ಮತ್ತು ಬಾಯಿಗೆ ಹಾಕೊಂಡ ತಕ್ಷಣ ಸೀದಾ ಗಂಟ್ಲು ಕೆಳಗಡೆ ಹೊರಟೋಗುತ್ತೆ. ಅಷ್ಟು ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ ನಿಜವಾಗ್ಲೂ. ಇಂಥ ಒಳ್ಳೆ ಡೆಸರ್ಟು. ಇದಕ್ಕೆ ನಂಗೆ ಅನಿಸುತ್ತೆ ಸ್ವಲ್ಪ ಐಸ್ ಕ್ರೀಮ್ ಹಾಕೊಂಡು ತಿಂದರೆ
ಸೂಪರ್. ಒಳ್ಳೆ ಕಾಂಬಿನೇಷನ್. ಇದು ನಾನು ಆಗ್ಲೇ ಹೇಳಿದ್ನಲ್ಲ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ತಿಂದ್ರೆ ಅಲ್ಟಿಮೇಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿ. ನಾನು ಬಹುಶಃ ಇದನ್ನ ವನಿಲಾ ಐಸ್ ಕ್ರೀಮ್ ಜೊತೆ ಟ್ರೈ ಮಾಡ್ತೀನಿ. ನಿಜವಾಗ್ಲೂ ಭಾಳ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಜವಾಗ್ಲೂ ಒಂಥರ ಸ್ಪೈಸಿ ಆದಂಥ ಶುಂಠಿ ಚಟ್ನಿ, ನಿಜವಾಗ್ಲೂ ನಾಲ್ಗೆ ಏನಾದರೂ ಮರಗೆಟ್ಟಿದ್ರೆ ಎಕ್ಸಲೆಂಟ್ ಆಗಿದೆ. ಜ್ವರ ಎಲ್ಲ ಬಂದಾಗ ಒಂಚೂರು ಅನ್ನಕ್ಕೆ ಕಲಿಸ್ಕೊಂಡು ತಿಂದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಜೊತೆಗೆ ಈ ಡೆಸರ್ಟ್ ಜಾಮೂನ್ ಹಲ್ವಾ, ಈ ಡೆಸರ್ಟ್ ಬ್ರೆಡ್ಡಿನ ಹಲ್ವಾ ಎಕ್ಸಲೆಂಟ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ಮನೆ ಅಡುಗೆ ಕಾರ್ಯಕ್ರಮ. ಇಟ್ಸ್ ಮೈ ಪ್ಲೆಜರ್ ಸ್ವಾತಿ ಅವರೇ. ಓಕೆ ಸ್ವಾತಿ ಅವರೇ, ಸೊ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ. ಎಸ್, ಅಂಟಿಲ್ ಯು ಟೇಕ್ ಕೇರ್. ಸೇಮ್ ಹಿಯರ್ ಸ್ವಾತಿ ಅವರೇ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಮತ್ತೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್. ಸಿ ಯು. ಬಾಯ್ 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 ಬಾಯ್. ವೀಕ್ಷಕರೇ, ಆಸ್ ಯೂಶುವಲ್ ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ತಗೋಬೇಕು. ಯಾಕೆ ಹೇಳಿ? ಬ್ರೇಕಿನ ನಂತರ ನಮ್ಮ ಜೊತೆ ಮತ್ತೊಬ್ಬ ಅತಿಥಿ ಮತ್ತೊಬ್ಬ ಹೊಸ ರೆಸಿಪಿಯೊಂದಿಗೆ ರೆಡಿ ಆಗಿರ್ತಾರೆ. ನೀವೊಂದು ಸಣ್ಣ ಬ್ರೇಕ್ ತಗೊಳ್ಳಿ. ಯು ಟೇಕ್ ಅ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಮನೆ ಅಡುಗೆ ಕಾರ್ಯಕ್ರಮ. ವೀಕ್ಷಕರೇ, ನಮ್ಮ ಇವತ್ತಿನ ಅತಿಥಿ ಇವರು ರಾಣೆಬೆನ್ನೂರಿನವರು. ಇವರ ಒಂದು ಹವ್ಯಾಸನೇ ಅಡುಗೆ ಮಾಡೋದಂತೆ. ಇವರ ಹೆಸರು ಸುಮನ್ ಆನಂದ್ ಅಂತ. ಸೊ ಪ್ಲೀಸ್ ವೆಲ್ಕಮ್ ಸುಮನ್ ಆನಂದ್. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ವೆಲ್ಕಮ್ ಟು ಮನೆ ಅಡುಗೆ ಕಾರ್ಯಕ್ರಮ. ಥ್ಯಾಂಕ್ ಯು. ಮೊದಲು ನಮ್ಮ ವೀಕ್ಷಕರಿಗೂ ನಮಸ್ಕಾರ ಹೇಳಿ. ನಮಸ್ಕಾರ ಎಲ್ಲರಿಗೂ. ಸುಮನ್ ಅವರೇ, ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಒಡ್ಮುರುಕ ಅಂತ ಅದೇ ಒಡ್ಮುರುಕ ಮತ್ತೆ ಹೀರೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ. ಹಿಟ್ಟು ಹಚ್ಚಿದ್ದು ಬಜ್ಜಿ. ಶುರು ಮಾಡ್ಕೊಳ್ಳೋಣ. ಓಕೆ. ಒಡಮುರ್ಕ ಮತ್ತೆ ಹೀರೆಕಾಯಿ ಬಜ್ಜಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು? ಹೀರೆಕಾಯಿ, ಹಸಿಮೆಣಸಿನಕಾಯಿ, ಕಡಲೆ ಹಿಟ್ಟು, ಈರುಳ್ಳಿ, ಉಪ್ಪು, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಹುರ್ಗಡ್ಲೆ ಪುಡಿ, ಅಕ್ಕಿ ಹಿಟ್ಟು, ಅಚ್ಕಾರದ ಪುಡಿ, ಕೊಬ್ಬರಿ ತುರಿ ಮತ್ತು ಸೌತೆಕಾಯಿ. ಓಕೆ. ಫಸ್ಟ್ ಏನು ಪಾತ್ರೆ ಬೇಕು? ಫಸ್ಟು ಇದು ಒಡ್ಮುರುಕ ಮಾಡ್ತೀನಿ. ಸರಿ. ಇದಕ್ಕೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಕಾಯಿ ತುರಿ ಮತ್ತು ಹುರ್ಗಡ್ಲೆ ಪುಡಿ, ಉಪ್ಪು, ಎಣ್ಣೆ ಬೇಕು. ಓಕೆ. ಸೊ ಫಸ್ಟ್ ಏನು ಮಾಡ್ಕೋಣ? ಫಸ್ಟು ಇದನ್ನು ಸಣ್ಣಗೆ ಹೆಚ್ಕೋಬೇಕು. ಸೊ ಹೆಚ್ಕೊಳ್ಳೋಕ್ಕೆ ಮಣೆ ಮತ್ತು ಚಾಕು. ಬಾಣಲಿ ಬಿಡ್ಲಾ? ಬಾಣಲೆ ಏನು? ಸರಿ, ಇಡಿ. ಸೊ ನೀವು ರಾಣೆಬೆನ್ನೂರಿನವರು, ನಿಮ್ಮ ಬಗ್ಗೆ ಹೇಳಿ. ರಾಣೆಬೆನ್ನೂರವರು. ಸಣ್ಣಕ್ಕೆ ಹೆಚ್ಕೋಬೇಕು. ಸಣ್ಣಕ್ಕೆ ಹೆಚ್ಕೋಬೇಕು. ಇದು ಸಾಮಾನ್ಯ ಏನಕ್ಕೆ? ಯಾಕಂದ್ರೆ ವಡಮುರ್ಕ ನಾನು ಯಾವತ್ತೂ ಕೇಳಲಿಲ್ಲ ಇದ್ರ ಬಗ್ಗೆ. ಇದು ನಮ್ಮ ಕಡೆ ಇರೋ ಜೋಳದ ರೊಟ್ಟಿ ಎಲ್ಲ ಮಾಡ್ತಾರಲ್ವಾ? ಹೌದು ಹೌದು. ಅದಕ್ಕೆ ಸೈಡ್ಸ್ ಆಗಿ ಇದನ್ನ ಮಾಡ್ತಾರೆ. ಹಾ ಹಾ. ಬರೀ ಹಸಿಮೆಣಸಿನಕಾಯಿನಲ್ಲೇ ಮಾಡೋದಾ? ಹಸಿಮೆಣಸಿನಕಾಯಿನಲ್ಲೇ ಮಾಡೋದು. ನೀವಿಲ್ಲಿ ಬ್ಯಾಡಗಿ ಹಸಿಮೆಣಸಿನಕಾಯಿ ತಗೊಂಡಿದ್ದೀರಾ ಅಲ್ವಾ? ಹೌದು. ಅಂದ್ರೆ ಊರ್ ಕಡೆ ಹಸಿಮೆಣಸಿನಕಾಯಿ. ಹೌದು. ಖಾರ ಇರಲ್ಲ ಇದು. ಹಾ ಹೌದು. ಖಾರ ಇಲ್ಲ ಅಂತಂದ್ರೆ ಇದು ರುಚಿ ಇರ್ತದೆ ಇದು. ಹಾ ಹೌದು. ಜಾಸ್ತಿ ಖಾರ ಇದ್ರೆ ತಿನ್ನಕ್ಕಾಗಲ್ಲ. ಹೌದು, ಕರೆಕ್ಟ್. ನೀವು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲ ರಾಣೆಬೆನ್ನೂರಲ್ಲ. ಹುಟ್ಟಿದ್ದು ಓದಿದ್ದು ಎಲ್ಲ. ಸೊ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ ನನಗೆ, ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ. ನಮ್ಮ ತಂದೆ ಅಲ್ಲಿ ಜ್ಯುವೆಲ್ರಿ ಶಾಪ್ ಇದೆ ಅವ್ರದ್ದು. ನಮ್ಮ ತಂದೆ ಇವಾಗ ಇಲ್ಲ. ನಮ್ಮ ತಾಯಿ, ನನ್ನ ಇಬ್ರು ತಮ್ಮಂದ್ರು, ಇಬ್ರು ಅಕ್ಕಂದ್ರು. ಸರಿ. ಇಬ್ರು ಅಕ್ಕಂದ್ರದ್ದು ಮದುವೆ ಆಗಿದೆ. ಅವರು ಅಲ್ಲಿ ಮಹಾರಾಷ್ಟ್ರ ಕೊಟ್ಟಿದ್ದಾರೆ, ಅಲ್ಲಿ ಸಾಂಗ್ಲಿಯಲ್ಲಿ ಇರ್ತಾರೆ. ಸಾಂಗ್ಲಿ. ಹಾ ಹಾ. ಸೊ ನಿಮ್ಮಲ್ಲಿ ಬಹಳ ಮರಾಠಿ ಕಲ್ಚರ್ ಇರುತ್ತಾ ನಿಮ್ಮ? ಇಲ್ಲ ಇಲ್ಲ, ಲೈಫ್ ಸ್ಟೈಲ್ ಅಲ್ಲಿ ಇಲ್ಲ 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 ಇಲ್ಲ. ಆಮೇಲೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಆಯ್ತು? ವಿದ್ಯಾಭ್ಯಾಸ ನಂದು ವಿದ್ಯಾಭ್ಯಾಸ ಆಗಿದ್ದು ರಾಣೆಬೆನ್ನೂರಲ್ಲೇ. ಹಾ ಹಾ. ನಂದು ಓದಿದ್ದು BSc. ಹಾ. ಸಾಕು ಬಿಡಿ, ಸಾಕು ಸಾಕು, ಜಾಸ್ತಿ ಆಯ್ತು. ಇದನ್ನ ಒಂದು ಬೌಲಲ್ಲಿ ಹಾಕೊಂಡ್ಬಿಡೋಣ. ಸಾಕು, ಇಷ್ಟು ದಪ್ಪ ಬೇಡ. ಒಂದು ಬೌಲ್ ಕೊಡಿ. ಸೊ ನಿಮ್ಗೊಂದು ಬೌಲ್ ಮಿಕ್ಸ್ ಮಾಡಿಬಿಡೋಣ ಇದರಲ್ಲಿ.
ಇದರಲ್ಲಿ ಏನೇನು ಮಿಕ್ಸ್ ಮಾಡಬೇಕು? ಇದರಲ್ಲಿ ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿರೋದು, ಇದಕ್ಕೆ ಹಸಿ ಕೊಬ್ಬರಿ ತುರಿ ಹಾಕ್ಬಿಡೋಣ. ಇಲ್ಲ ಸಣ್ಣಗೆ ಹೆಚ್ಚಿದ್ದು ಈರುಳ್ಳಿ. ಹಾಂ, ಇದಕ್ಕೆ ಏನಾದರೂ ಎಣ್ಣೆ? ಅದು ಏನು ಬೇಡ, ಬೇಡ, ಏನು ಬೇಡ. ಇದರಲ್ಲಿ ಹಸಿ ಎಣ್ಣೆನೇ ಹಾಕಿ ಕಲಿಸ್ಬಿಡ್ತೀನಿ. ಹಾಂ, ಹುರ್ಗಡ್ಲೆ ಪುಡಿ ಅದಲ್ವಾ? ಹುರ್ಗಡ್ಲೆ ಪುಡಿ ಅಲ್ವಾ? ಹೌದು. ಸೊ ಈಗ ಹಸಿಮೆಣಸಿನಕಾಯಿ, ಕಾಯಿ ತುರಿ, ಹುರ್ಗಡ್ಲೆ ಪುಡಿ ಮತ್ತೆ ಹುರ್ಗಡ್ಲೆ ಪುಡಿ ಹಾಕಿದ್ದೀರಾ? ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಂ, ಉಪ್ಪು ರುಚಿಗೆ. ಅದು ಉಪ್ಪಲ್ಲ, ಅಕ್ಕಿ ಹಿಟ್ಟು. ಉಪ್ಪು ಸ್ಪೂನ್, ಒಂದು ಸ್ಪೂನ್. ಇದನ್ನು ತೆಗಿತೀನಿ. ತೆಗೆದ್ಬಿಟ್ಟು ಸೊ ಉಪ್ಪು ಹಾಕಿದ್ದೀರಿ? ಹಾಂ, ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಎಷ್ಟು ಬೇಕು ಅಂತ. ಇದು ಎಣ್ಣೆಯಲ್ಲೇ ಕಲಿಸಿ? ಹಾಂ, ಎಣ್ಣೆಯಲ್ಲಿ ಕಲಿಸ್ಬೇಕು. ಸಾಕು ಸಾಕು ಸಾಕು. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಕಲಿಸ್ಬಿಡ್ಬೇಕು. ಹಾಂ, ರೊಟ್ಟಿಗೆಲ್ಲ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಂ ಹಾಂ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ. ಅಂದರೆ ಹುರ್ಗಡ್ಲೆ ಪುಡಿ ಹಾಕಿದಷ್ಟು ಟೇಸ್ಟಿ ಅಂದರೆ ಅದು ಖಾರ ಜಾಸ್ತಿ ಆದರೂ ಅಲ್ಲಿ ಇದನ್ನು ಮಾಡಿ ಕಾಂಪನ್ಸೇಟ್ ಮಾಡುತ್ತೆ. ಈರುಳ್ಳಿ, ಕೊಬ್ಬರಿ ತುರಿ ಅದೆಲ್ಲ ಅದರದ್ದೇನೆ. ಹಾಂ, ಆಯಿತು. ಇದು ಇದಿಷ್ಟೇನಾ? ಇಷ್ಟೇ. ಬಿಸಿ ಮಾಡೋದಿಲ್ಲ? ಬಿಸಿ ಏನೂ ಮಾಡೋದಿಲ್ಲ. ಓ, ಇದು ಸಲಾಡ್ ಥರ? ಓಕೆ. ಸೊ ಇದು ರೊಟ್ಟಿಗೆ ಹಾಕೊಂಡು ರೊಟ್ಟಿಗೂ ಹಾಕೊಂಡು ತಿನ್ಬೋದು, ಸೈಡ್ಸ್ ಥರ. ಸರಿ. ಓಕೆ, ಇದು ರೆಡಿ ಆಯಿತು. ಇದನ್ನು ನಾವು ಸರ್ವಿಂಗ್ ಬೌಲ್ಗೆ ನೀವು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕೋತಾ ಇರಿ. ನಾನು ಒಂದು ಸಣ್ಣ ಬ್ರೇಕ್ ತೊಗೊಂಡು ಬಂದೆ. ಓಕೆ ವೀಕ್ಷಕರೇ, ಝಟ್ಪಟ್ ಅಂತ ವಡಮುರ್ಕ ರೆಡಿ ಆಯಿತು. ನಾವಿಲ್ಲಿ ಒಂದು ಸಣ್ಣ ಬ್ರೇಕನ್ನು ತಗೋಣ. ಬ್ರೇಕಿನ ನಂತರ ಟಿಪ್ಸ್ ಕೂಡ ರೆಡಿ ಆಗಿರುತ್ತೆ. ನೀವು ನೋಡ್ತಾ ಇದ್ದೀರಾ ಮನೆ ಅಡುಗೆ ಕಾರ್ಯಕ್ರಮ. ಟೇಕ್ ಅ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಮನೆ ಅಡುಗೆ ಕಾರ್ಯಕ್ರಮ. ವೀಕ್ಷಕರೇ, ಈಗ ನಾನು ಹೇಳೋವಂಥ ಟಿಪ್ಸು 30 ವರ್ಷದ ನಂತರರಿಗೆ ಬಹಳ ಉಪಯೋಗ ಆಗುತ್ತೆ. ಹೇಗೆ ಅಂತ ಕೇಳ್ತೀರಾ? 1 ಚಮಚ ಹಸುವಿನ ಪ್ಯೂರ್ ತುಪ್ಪ ಜೊತೆಗೆ 1 ಚಮಚ ಎಳ್ಳೆಣ್ಣೆ, ಇದೆರಡನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡು ಒಂಚೂರು ಉಗುರು ಬೆಚ್ಚಗೆ ಮಾಡ್ಕೊಳ್ಳಿ. ಇದನ್ನು ಸತತವಾಗಿ ನಾವು ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿರುವಂಥ ಸುಕ್ಕು ಜೊತೆಗೆ ಈ ಕಪ್ಪು ಕಲೆ ಮತ್ತು ಬಿಳಿ ಕಲೆ ಇದಿಷ್ಟು ಮಂಗಮಾಯ ಆಗುತ್ತೆ. ಸಾಮಾನ್ಯ ನಾವು ಈ ಬಿಸಿ ಮಾಡ್ಕೊಳ್ಳ ತಕ್ಷಣ ಈ ಅಪ್ವರ್ಡ್ಸ್ ಮೂಮೆಂಟ್ನಲ್ಲಿ ಇದನ್ನು ಮಸಾಜ್ ಮಾಡ್ಕೋಬೇಕು. ಒಂದು 10 ನಿಮಿಷ ಮಸಾಜ್ ಮಾಡಿಕೊಂಡು ಅದಾದಮೇಲೆ ತಣ್ಣೀರಿನಲ್ಲಿ ಮುಖ ತೊಳ್ಕೋಬೇಕು. ಹೀಗೆ 40 ದಿನ ಮಾಡಿ ನೋಡಿ, ಖಂಡಿತವಾಗ್ಲೂ ರೆಮಿಡಿ ಸಿಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆ, ಈಗ ನಾವು ನಮ್ಮ ಹೀರೆಕಾಯ್ದು ಹಿಟ್ಟು ಹಚ್ಚಿದ್ದು ಬಜ್ಜಿ ಅದನ್ನು ರೆಡಿ ಮಾಡ್ಕೊಂಬೇಡ? ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಫಸ್ಟ್ ನಿಮಗೆ ಹೀರೆಕಾಯಿ ಇಲ್ಲಿ ರೆಡಿ ಇದೆ. ಈಗ ಏನು ಮಾಡ್ಕೋಬೇಕು ನಾವು? ಹೀರೆಕಾಯಿನ ಗಾಲಿ ಥರ ಕಟ್ ಮಾಡಿ ಸರಿ ಒಂದು ಬೌಲಲ್ಲಿ ಹಾಕೊಳ್ಳೋಣ. ಒಂದು ಬೌಲಲ್ಲಿ ಸ್ವಲ್ಪ ನೀರು ಕೊಡಿ. ನಿಮ್ಮ ಹವ್ಯಾಸ ಏನು ಸುಮನ್ ಅವರೇ? ನನಗೆ ಆರ್ಟ್ ಅಂದರೆ ತುಂಬ ಇಷ್ಟ. ಏನೇನು ಮಾಡ್ತೀರಾ ಆರ್ಟಲ್ಲಿ? ಪೇಂಟಿಂಗ್ಸ್ ಎಲ್ಲ ಮಾಡಿದ್ದೀನಿ. ಹಾಂ, ಪೇಂಟಿಂಗ್ಸು, ಫ್ಯಾಬ್ರಿಕ್ ಪೇಂಟಿಂಗ್ ಎಲ್ಲ ಮಾಡಿದ್ದೀನಿ. ಫ್ಯಾಬ್ರಿಕ್ ಪೇಂಟಿಂಗು ಮತ್ತು ಗ್ಲಾಸ್ ಪೇಂಟಿಂಗು ಅದೆಲ್ಲ ಮಾಡಿದ್ದೀನಿ. ಇವಾಗ ನನ್ನ ಮಗಳು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಓ, ಅವಳು ಮನೇಲೆ ಕುತ್ಕೊಂಡೋದು ಇದು ಏನೇನು ಮಾಡ್ತಾ ಇರ್ತಾಳೆ. ಮಕ್ಕಳು ನಿಮಗೆ? ನನಗೆ 2. ಮಗ ಇವಾಗ PUC ಸೆಕೆಂಡ್ ಇಯರ್, ಮಗಳು 7th. ಇದು ಡೀಪ್ ಫ್ರೈ ಮಾಡೋದು ಅಥವಾ ತವಾ ಮೇಲೆ? ತವಾ ಮೇಲೆ ಫ್ರೈ ಮಾಡಬೇಕು. ನಾನು ತವಾನು ಇಡಬಹುದು ಅಲ್ಲ? ತವಾನು ನನ್ನ ಮಗ PUC ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ. ಯಾವ ಕಾಲೇಜ್ನಲ್ಲಿ? ಕಾರ್ಮೆಲ್ ಕಾಲೇಜಲ್ಲಿ. ಅವನ ಜೊತೆಗೆ ಅವನ ಸಿಂಗರ್ ಅವನು. ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ. ನೀವು ಕಲ್ತಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ನಾನೇನು ಕಲ್ತಿಲ್ಲ. ಸೊ ಮಗಳಿಗೂ ಕಲಿಸಿದ್ದೀರಾ ಮ್ಯೂಸಿಕ್ಕು? ಮ್ಯೂಸಿಕ್ ಅವಳಿಗೆ ಆರ್ಟಲ್ಲಿ ತುಂಬ ಇಷ್ಟ. ಅಮ್ಮನ ಥರ. ಸೊ ಇದು ತವಾಲಿ ಫ್ರೈ ಮಾಡುವಂಥದ್ದು? ತವಾಲಿ ಡ್ರೈ ಆಗಿ ಫ್ರೈ ಮಾಡೋದು. ಡ್ರೈ ಫ್ರೈ. ಸರಿ.
ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ನಮ್ಮ ಯಜಮಾನರು ಡಾಕ್ಟರ್ ಇದ್ದಾರೆ, ಜನರಲ್ ಪ್ರಾಕ್ಟೀಷನರ್. ಹಾಂ. ಎಲ್ಲಿರೋದು ನೀವು ಬೆಂಗಳೂರಿನಲ್ಲಿ? ಬೆಂಗಳೂರಲ್ಲಿ ಇದು ಕುರುಬರಹಳ್ಳಿಯಲ್ಲಿ ಇರ್ತೀವಿ. ಹಾಂ. ನಮ್ಮ ಮನೆಯವರು ಇದು ಲಗ್ಗೆರೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಮಾಡ್ತಾರೆ. ಇದು ನಿಮ್ಗೆ ಇದು ಹಾಂ. ಇದಕ್ಕೆ ಏನೇನು ಹಾಕೋತೀರಿ? ಅಕ್ಕಿ ಹಿಟ್ಟು. ಹಾಂ, ಚಮಚ ತಗೊಳ್ಳಿ. ಸೊ ಒಂದು ಇಲ್ಲಿ ಒಂದು ಅರ್ಧ ಹೀರೆಕಾಯಿ ತಗೊಂಡಿದ್ದೀರಾ ನೀವು? ಅರ್ಧ ಹೀರೆಕಾಯಿ ತಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಬೌಲ್ ಅಷ್ಟು ಅಕ್ಕಿ ಹಿಟ್ಟು. ಹಾಂ. ಮತ್ತೆ ಒಂದು ಅರ್ಧ ಬಟ್ಲು ಇದು ಕಡಲೆ ಹಿಟ್ಟು. ಹಾಂ. ಸೊ ಕಡಲೆ ಹಿಟ್ಟು ಜಾಸ್ತಿ. ಹಾಂ, ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ. ಕಡಲೆ ಹಿಟ್ಟು, ಉಪ್ಪು, ಉಪ್ಪು ರುಚಿಗೆ, ಇದು ಅಚ್ಕಾರದ ಪುಡಿ. ಅಚ್ಕಾರ. ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನೀವು ತುಂಬ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ದೀರಾ. ಜೊತೆಗೆ ಇದಕ್ಕೆ ನೀವು ತೋಡೆ ಅಂತೀರಾ ಅಲ್ವಾ? ಸೊ ಇದು ಯಾವ ಒಕೇಶನಲ್ ನಲ್ಲಿ ಹಾಕೋತೀರಾ ನೀವು? ಅಂದ್ರೆ ಎನಿ ಫೆಸ್ಟಿವಲ್ಸ್ ಅಲ್ಲೆಲ್ಲ ಹಾಕೊಳ್ತಾರೆ. ಕಂಪಲ್ಸರಿ ಹಾಕೊಳ್ಳೇಬೇಕು? ಕಂಪಲ್ಸರಿ ಅಂತೇನಿಲ್ಲ, ಅವ್ರವ್ರ ಇಷ್ಟ. ಅವರವ್ರ ಇಷ್ಟ. ಒಟ್ಟಿನಲ್ಲಿ ಈ ಥರದ್ದು ಹಾಕೊಳ್ಳೋದು ಇಷ್ಟ ಆಗುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಡೋಣ. ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಇಲ್ಲಿ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಸ್ವಲ್ಪ ಜೀರಿಗೆ, ಅಚ್ಕಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿಬಿಡೋಣ. ಸೊ ಇದು ಒಂಥರ ಸ್ನ್ಯಾಕ್ ಥರ, ಈವ್ನಿಂಗ್ ಸ್ನ್ಯಾಕ್ಸ್. ಈವ್ನಿಂಗ್ ಸ್ನ್ಯಾಕು ಚೆನ್ನಾಗಿರುತ್ತೆ, ಊಟಕ್ಕೂ ಚೆನ್ನಾಗಿರುತ್ತೆ. ಸೈಡ್ಸ್ ಥರ. ಹೌದು. ಸ್ವಲ್ಪ ಖಾರ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಇದು ಹಿಟ್ಟು ಡ್ರೈ ಆಗೇ ಇರಬೇಕು. ಹಾಂ. ಸೊ ನೀರು ಕಲಸೋ ಹಾಗೆ? ಈ ನೀರೇನು ಕಲಸಂಗಿಲ್ಲ. ನೀರು ಕಲಸಿದ್ರೆ ಅದು ಮಾಮೂಲಿ ಬಜ್ಜಿ ಥರ ಆಗ್ಬಿಡುತ್ತೆ. ಹೌದು. ಸೊ ಇದಕ್ಕೆ ಎಣ್ಣೆ ಹಾಕ್ಬೇಕಾ ನಾನು? ಎಣ್ಣೆ ಸ್ವಲ್ಪ ಹಾಕಿ ಸೌರಕ್ಕೆ. ಹೀರೆಕಾಯಿನ ಇದು ಗಾಲಿ ಕಟ್ ಮಾಡಿದೀವಲ್ಲ ನಾವು, ಇದನ್ನ ಹಿಟ್ಟಲ್ಲಿ ಅದ್ಬಿಟ್ಟು ಹೀಗೆ ಹಾಕೋದು. ಹೀಗೆ ಹಾಕಬೇಕು. ನೀರಲ್ಲಿ ಅದ್ದಿರೋದ್ರಿಂದ ಸ್ವಲ್ಪ ಹಿಟ್ಟು ಹೀರ್ಕೊಳ್ಳುತ್ತೆ. ಇದು ಈ ಥರ. ಬೇಕಾದ್ರೆ ಮೇಲಿಂದ ಒಂಚೂರು ಎಣ್ಣೆ ಹಾಕ್ಬೇಕು. ನೀರು ಹಾಕಂಗಿಲ್ಲ. ಅದೇ ಎಣ್ಣೆ ಹಾಕ್ಬೋದಲ್ಲ? ಅದ್ರ ಮೇಲೆ ಹಾಕ್ಬಿಡಿ. ಅದ್ರ ಮೇಲ್ಗಡೆ ಕುಡಿ ಹಾಕ್ತೀವಿ. ಇದ್ರ ಮೇಲ್ಗಡೆ ಹಿಂಗೆ ಹಾಕ್ಬೇಕು. ಮೇಲೆ ಹಾಕ್ಲಿ? ಮೇಲ್ಗಡೆ ಹಾಕ್ಬೇಕು. ಈ ಥರ ಮೇಲ್ಗಡೆ ಎಲ್ಲದ್ರ ಮೇಲ್ಗಡೆ ಸ್ವಲ್ಪ ಹಾಕ್ಬಿಡ್ಬೇಕು. ನಾವು ತಿರುಗಿ ಹಾಕ್ತೀವಲ್ಲ ಅವಾಗ ಅದು ಕರಿಯುತ್ತೆ. ಹಿಟ್ಟು ಅಂಟ್ಕೋಬಾರ್ದು. ಅಂಟ್ಕೊಳ್ಳೋದಿಲ್ಲ, ಆಮೇಲೆ ಕರಿಯುತ್ತೆ, ಅದು ಎಣ್ಣೆಯಲ್ಲೇ ಬೇಯುತ್ತೆ. ಹೌದು. ಆದಷ್ಟು ಸಣ್ಣ ಉರಿಲಿ ಮಾಡ್ಬೇಕೇನೋ ಅಲ್ಲ? ಹಾಂ. ಬರೀ ಹೀರೆಕಾಯಿ ಮಾಡ್ಬೋದಾ ಅಥವಾ ಇನ್ಯಾವುದಾದ್ರು ತರಕಾರಿ? ಅದಕ್ಕೆ ತುಪ್ಪಿರಿಕಾಯ್ದು ಮಾಡ್ತಾರೆ. ತುಪ್ಪಿರಿಕಾಯಿ ಇದು ಇದೆಯಾ ಕರ್ಚಿ? ಇದನ್ನ ತಿರುಗಿಸಿ ಹಾಕ್ಬೇಕಿತ್ತು. ಎಲ್ಲಾನು ಈ ಥರ ತಿರುಗಿಸಿ ಹಾಕ್ಬಿಡೋಣ. ಹೌದು. ಮೇಲೆ ಕೆಳಗಡೆ ಬೇಯುತ್ತೆ ಅಂತ. ಮತ್ತು ಹೀರೆಕಾಯಿ ಬೇಗ ಬೆಂದು ಬಿಡುತ್ತೆ. ಹೀರೆಕಾಯಿ ಬೇಗ ಬೇಯುತ್ತೆ. ಸ್ವಲ್ಪ ನಿಧಾನ ಆಗೋವಂಥದ್ದು ಇದು. ಅಂದರೆ ಸ್ವಲ್ಪ ಸಣ್ಣ ಉರಿಲಿ ಮಾಡಿದಷ್ಟು ಕ್ರಿಸ್ಪಿ ಆಗುತ್ತೆ, ಜೊತೆಗೆ ಟೇಸ್ಟಿ ಆಗುತ್ತೆ. ಇನ್ನು ಸ್ವಲ್ಪ ಎಣ್ಣೆ ಕೊಡಿ. ಸೊ ಇಲ್ಲಿ ಯಾರ್ಯಾರಿದ್ದಾರೆ ಮನೇಲಿ? ಜಾಯಿಂಟ್ ಫ್ಯಾಮಿಲಿನ ಅಥವಾ ನೀವು ಮಕ್ಕಳಿಬ್ರು, ಗಂಡ ಹೆಂಡತಿ ಮಕ್ಕಳು ಇದ್ದೀವಿ. ಹಾಂ. ಅತ್ತೆ ಮಾವ ಎಲ್ಲ ಇಲ್ಲಿರ್ತಾರೆ? ನಮ್ಮ ಮಾವ ಇಲ್ಲ. ಹಾಂ. ಅತ್ತೆ ನಮ್ಮ ಭಾವನ ಮನೇಲಿದ್ದಾರೆ. ಇದು ನಿಮ್ಮ ರಾಣೆಬೆನ್ನೂರು ಕಡೆ ಜಾಸ್ತಿ ಮಾಡ್ತೀರಾ ಇದೆಲ್ಲ? ಈ ಥರದ ನಾರ್ತ್ ಕರ್ನಾಟಕದಲ್ಲಿ ಮಾಡ್ತಾರೆ. ಹಾಂ. ಇದು ಆಗ್ತಾ ಇರಲಿ, ನಾನು ಒಂದು ಸಣ್ಣ ಬ್ರೇಕ್ ತೊಗೊಂಡು ಬಿಡ್ತೀನಿ.
ವೀಕ್ಷಕರೇ, ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಮನೆ ಅಡುಗೆ ಕಾರ್ಯಕ್ರಮ. ಬ್ರೇಕಿನ ನಂತರ ನಮ್ಮ ಹೀರೆಕಾಯಿ ಬಜ್ಜಿನೂ ರೆಡಿ ಆಗಿರುತ್ತೆ, ಜೊತೆಗೆ ನಿಮ್ಮ ಟಿಪ್ಸು ರೆಡಿ ಆಗಿರುತ್ತೆ. ಟಿಪ್ಸ್ ನಾನು ಕೊಡೋದು ಕಪ್ಪು ಕಲೆಗಳ ಬಗ್ಗೆ, ಮುಖದ ಮೇಲೆ ಆಗುವಂಥ ಕಪ್ಪು ಕಲೆಗಳ ಬಗ್ಗೆ ಟಿಪ್ಸನ್ನು ಕೊಡ್ತೀನಿ. ಯು ಟೇಕ್ ಅ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಮನೆ ಅಡುಗೆ ಕಾರ್ಯಕ್ರಮ. ವೀಕ್ಷಕರೇ, ಬ್ರೇಕ್ ಹೋಗೋಕೆ ಮುಂಚೆ ನಾನು ಕಪ್ಪು ಕಲೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದೆ. ಒಳ್ಳೆ ಬೆಣ್ಣೆ ಅಂದರೆ ಹಸುವಿನ ಬೆಣ್ಣೆ, ಜೊತೆಗೆ ಸ್ವಲ್ಪ ಜೇನುತುಪ್ಪ ಮತ್ತು ಕಪ್ಪು ಬೆಲ್ಲ, ಈ ಮೂರನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಕಪ್ಪು ಕಲೆಗಳು ಎಲ್ಲೆಲ್ಲಿದೆ ಅಲ್ಲಲ್ಲಿ ಹಚ್ಕೋತಾ ಬರಬೇಕು. ಹಾಗೆ ಹಚ್ಕೊಂಡು ಒಂದು 10 ನಿಮಿಷ ಆದಮೇಲೆ ತಣ್ಣೀರಿನಲ್ಲಿ ತೊಳ್ಕೊಳ್ಳೋದ್ರಿಂದ ನೀವು ಏನು ಕಪ್ಪು ಕಲೆಗಳು ಮುಖದ ಮೇಲೆ ಇರುತ್ತೆ ಅದಷ್ಟು ಮಂಗಮಾಯ ಆಗುತ್ತೆ. ಆದರೆ ಇಮಿಡಿಯೇಟ್ಲಿ ಆಗಲ್ಲ. ಒಂದು 30 ದಿನ ಅಥವಾ 40 ದಿನ ಸತತವಾಗಿ ಈ ಕೆಲಸನ ಮಾಡೋದ್ರಿಂದ ಆ ಕಲೆಗಳು ಮಾಯ ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆ, ಈಗ ನಮ್ಮ ಹೀರೆಕಾಯಿ ಬಜ್ಜಿ ಕೂಡ ರೆಡಿ ಆಗಿದೆ. ಹೀರೆಕಾಯಿ ಬಜ್ಜಿ ಇವಾಗ ರೆಡಿ ಆಗಿದೆ. ಒಡ್ಮುರ್ಕ ಆಲ್ರೆಡಿ ರೆಡಿ ಆಗಿದೆ. ರೆಡಿ ಆಗಿದೆ. ಸೊ ಫಸ್ಟ್ ಇವಾಗ ಇದನ್ನು ತೆಗೆದು ಮಾಡೋಣ. ಅದನ್ನ ಇಲ್ಲಿ ಇಟ್ಕೊಳ್ಳೋಣ. ಒಡ್ಮುರ್ಕ ಜೊತೆಗೆ ಈಗ ಹೀರೆಕಾಯಿ ಬಜ್ಜಿ. ಎಲ್ಲ ಬೇಗ ಬೇಗ ಆಗುವಂಥದ್ದು ಇದು. ಹೌದು, ಝಟ್ ಅರ್ಜೆಂಟಲ್ಲಿ ಅಥವಾ ಯಾರೋ ಗೆಸ್ಟ್ ಬಂದಾಗ ಕರೆಕ್ಟ್ ಬೇಗ ಮಾಡೋಕ್ಕೆ ಸರಿ ಹೋಗುತ್ತೆ. ಹೌದು. ಬಜ್ಜಿ ಆದ್ರೆ ಜಾಸ್ತಿ ಎಣ್ಣೆ ಹೀರ್ಕೊಳ್ಳೋದು, ಇದು ಜಾಸ್ತಿ ಎಣ್ಣೆನೂ ಬೇಕಾಗಲ್ಲ, ಎಷ್ಟು ಬೇಕಾದ್ರೂ ತಿನ್ಬಹುದು. ಒಡ್ಮುರುಕ ಜೊತೆಗೆ ಹೀರೆಕಾಯಿ ಹಿಟ್ಟಚ್ಚಿದ ಬಜ್ಜಿ ತಿನ್ನಕ್ಕೆ ರೆಡಿ ಆಗಿದೆ. ಥ್ಯಾಂಕ್ ಯು ಸುಮನ್ ಅವರೇ. ವೀಕ್ಷಕರೇ, ಒಡ್ಮುರ್ಕ ಮತ್ತು ಹೀರೆಕಾಯಿ ಬಜ್ಜಿ ಮಾಡೋ ವಿಧಾನ ನೋಡ್ಕೊಂಡು ಬನ್ನಿ. ಮೊದಲು ಹಸಿ ಬ್ಯಾಡಗೆ ಮೆಣಸಿನ್ಕಾಯನ್ನು ಸಣ್ಣದಾಗಿ ಹಚ್ಚಿಕೊಂಡು ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಇದಕ್ಕೆ ಕಾಯಿ ತುರಿ, ಈರುಳ್ಳಿ, ಹುರುಗಡ್ಲೆ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ ಹಾಕಿ ಚೆನ್ನಾಗಿ ಕಲಸಬೇಕು. ಕೊನೆಯದಾಗಿ ಕರಿಬೇವನ್ನು ಹಾಕಿ ಚೆನ್ನಾಗಿ ಹೊಂದಿಸಿ ಒಂದು ಸರ್ವಿಂಗ್ ಬೌಲಿಗೆ ಹಾಕಿ ಸಿದ್ಧ ಮಾಡಿಕೊಳ್ಳಿ. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಉಪ್ಪು, ಖಾರದ ಪುಡಿ, ಜೀರಿಗೆ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹೊಂದಿಸಿ ಈ ಪುಡಿಗೆ ಹೀರೆಕಾಯಿ ಹೋಳುಗಳನ್ನು ಹೊರಳಿಸಿ ಕಾದ ಹೆಂಚಿನ ಮೇಲೆ ಎಣ್ಣೆಯನ್ನು ಹಾಕಿ ಅದರ ಮೇಲೆ ಹೀರೆಕಾಯಿಯನ್ನು ಹಾಕಿ ಶಾಲೋ ಫ್ರೈ ಮಾಡಿಕೊಂಡು ಒಡ್ಡುಮುರುಕುವಿನೊಂದಿಗೆ ಸರ್ವ್ ಮಾಡಿದರೆ ಒಡ್ಡುಮುರುಕು ಹಾಗೂ ಹೀರೆಕಾಯಿ ಬಜ್ಜಿ ಸವಿಯಲು ಸಿದ್ಧ. ಹೀರೆಕಾಯಿ ಬಜ್ಜಿ ಮತ್ತು ಒಡ್ಮುರ್ಕ ಮಾಡೋದು ಹೇಗೆ ಅಂತ ನೋಡಿದ್ರಾ? ಈಗ ನಾನು ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಿ. ಫಸ್ಟು ಒಡ್ಮುರ್ಕ ಟೇಸ್ಟ್ ಮಾಡ್ತೀನಿ, ಯಾಕಂದರೆ ಇದು ಒಂಥರ ಡಿಫ್ರೆಂಟ್ ಆಗಿದೆ ನಿಜವಾಗ್ಲೂ. ಖಾರನಾ? ಪರ್ಫೆಕ್ಟ್ ಆಗಿದೆ. ಯಾಕಂದರೆ ನೀವು ಹೇಳಿದ್ರಿ ಹಸಿಮೆಣಸಿನ್ಕಾಯಿ ಖಾರ ಇರಲ್ಲ ಇದು ಅಂತೂ. ಹೌದು, ಒಂಚೂರು ಖಾರ ಇಲ್ಲ ಹಸಿಮೆಣಸಿನ್ಕಾಯಿ. ತುಂಬ ಚೆನ್ನಾಗಿದೆ ಆದರೆ ಟೇಸ್ಟು. ಹುರುಗಡ್ಲೆ ಆಸ್ ಇಟ್ ಈಸ್ ನಾವು ಹೀಗೆ ತಿನ್ನಕ್ಕೂ ಭಾಳ ಚೆನ್ನಾಗಿರುತ್ತೆ. ಹೌದು, ಅದರ ಪುಡಿ ಮಾಡಿಕೊಂಡು ಅದಕ್ಕೆ ಒಂಥರ ಈ ಕೋಸಂಬರಿ ಥರ ಇದೆ ಇದು. ಇದನ್ನ ನೀವು ಹೇಳಿದ್ರೆ ರೊಟ್ಟಿ ಜೊತೆ ಭಾಳ ಚೆನ್ನಾಗಿರುತ್ತೆ ಅಂತ, ಬಟ್ ಆ್ಯಕ್ಚುಲಿ ನಂಗೆ ಅನ್ಸುತ್ತೆ ಹೀಗೂ ತಿನ್ನೋಕೆ ಭಾಳ ಚೆನ್ನಾಗಿ, ಹಂಗೇನೂ ತಿನ್ಬೋದು, ರೊಟ್ಟಿಗೂ ತಿನ್ಬೋದು, ಸೈಡ್ಸ್ ಹಾಕೊಂಡ್ಬಿಟ್ಟು. ನಿಜ ಹೇಳಬೇಕು ಅಂದರೆ ಒಂದು ಹೊಸ ರೆಸಿಪಿ ಇದು, ಬಟ್ ತುಂಬ ಸಿಂಪಲ್ ಆದರೂ ಕೂಡ ಟೇಸ್ಟ್ ಮಾಡೋವಾಗ ಅದ್ಭುತವಾಗಿದೆ. ಥ್ಯಾಂಕ್ ಯು. ಈಗ ಹೀರೆಕಾಯಿ ಬಜ್ಜಿ ಇದು ಬಹಳ ಚೆನ್ನಾಗಿದೆ. ಇದು ಕ್ರಿಸ್ಪಿ, ಮೇಲಿನ ಕೋಟಿಂಗ್ ಕ್ರಿಸ್ಪಿ ಇದೆ. ಹೀರೆಕಾಯಿ ಮಧ್ಯದ ಭಾಗ ಬಹಳ ಸಾಫ್ಟ್ ಇದೆ. ಸಾಫ್ಟ್ ಆಗಿದೆ. ಅಂದರೆ ಬಾಯಿ ಹಾಕೊಂಡ ತಕ್ಷಣ ಕರಗೋ ಅಂತ ಒಂದು ಸ್ಟೇಟ್. ಹೌದು, ಖಾರ ಪರ್ಫೆಕ್ಟ್ ಆಗಿದೆ. ಇದರಲ್ಲಿ ಮೇನ್ ಏನು ಗೊತ್ತಾ, ಜೀರಿಗೆ ಫ್ಲೇವರು. ತುಂಬ ಚೆನ್ನಾಗಿ ಜೀರಿಗೆ ಫ್ಲೇವರ್ ಬರ್ತಾ ಇದೆ. ಹೀಗೆ ತಿನ್ನಕ್ಕೂ ಬಹಳ ಚೆನ್ನಾಗಿದೆ. ನೀವು ಹೇಳಿದಾಗೆ ಊಟದ ಜೊತೆಗೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನಂಗೆ ಎರಡು ಬಹಳ ಇಷ್ಟ ಆಯಿತು. ಇದೆರಡು ನಾನೇ ಕಂಪ್ಲೀಟ್ ಮಾಡ್ತೀನಿ. ನಿಮಗೆ ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನಿಸ್ತು ಮನೆ ಅಡುಗೆ ಕಾರ್ಯಕ್ರಮ? ಮನೆ ಅಡುಗೆ ಅನಿಸ್ತು ನಿಮಗೆ? ತುಂಬ ಚೆನ್ನಾಗಿದೆ. ತುಂಬ ಕೋಆಪ್ರೇಟಿವ್ ಆಗಿದ್ದೀರಾ ಇಲ್ಲೆಲ್ಲ. ನನಗೆ ಟಿ ವಿಯಲ್ಲೂ ನೋಡ್ತಾ ಇದ್ದೆ, ಬಟ್ ನನಗೆ ಐಡಿಯಾ ಇರಲಿಲ್ಲ ಇಲ್ಲಿ ಬಂದು ಮಾಡ್ತೀನಿ ಅಂತ. ಸೊ ಇವಾಗ ನನಗೆ ಇದೊಂದು ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಮಗೂ ಕೂಡ ತುಂಬ ಸಂತೋಷ ಆಯಿತು, ಯಾಕಂದರೆ ನಿಮ್ಮ ಒಂದು ಊರಿನ ಒಂದು ಶೈಲಿಯ ಅಡುಗೆಯನ್ನು ಮಾಡಿಕೊಟ್ರಿ. ನಿಜವಾಗ್ಲೂ ಇದು ನಾವು ಕೇಳೂರಿರಲಿಲ್ಲ.
ಬಟ್ ಇವತ್ತು ಟೇಸ್ಟ್ ಮಾಡೋಕ್ಕೂ ಒಂದು ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ಆರ್ ಶೋ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮನೆ ಅಡುಗೆ ತಂಡದ ವತಿಯಿಂದ ನಿಮ್ಗೊಂದು ಸಣ್ಣ ಕಿಚನ್ ಕ್ವೀನ್ ಅಂತ ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರ ಸುಮನ್ ಆನಂದ್ ಅವರು ಎಷ್ಟು ಸಿಂಪಲ್ ಆದಂಥ ರೆಸಿಪಿ, ಆದರೆ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ. ನಿಜವಾಗ್ಲೂ ನೀವೆಲ್ಲ ಇದನ್ನು ಟ್ರೈ ಮಾಡಬೇಕು. ಜಸ್ಟ್ ಬರ್ಕೊಂಡು ಪಕ್ಕದಲ್ಲಿ ಇಡೋದೆಲ್ಲ, ಇದನ್ನು ಪ್ಲೀಸ್ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಎಕ್ಸ್ಪೆಷಲಿ ಆ ಒಂದು ಹೀರೆಕಾಯಿ ಬಜ್ಜಿ ಇದೆಯಲ್ಲ, ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ. ಇದನ್ನೆಲ್ಲ ಮನೇಲಿ ಟ್ರೈ ಮಾಡಿ. ನಾನು ನಾಳೆ ಭೇಟಿ ಆಗ್ತೀನಿ ಇದೇ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. Bye-bye. Namaskara. For more updates, follow us on twitter.com/thesuvarna-tv. Like us on facebook.com/thesuvarna-tv. Watch us on youtube.com/suvarna.